ಇಲ್ಲಿ ಇವ್ರಿಗೆ ನಮಸ್ತೆ 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 ಗುಡ್ ಹಾಯ್ ಮಾಡಿ ಹಾಯ್ ಹಾಯ್ ಸ್ವಲ್ಪ ದುಡ್ಡಿದ್ರು ಸಾಕು ಅವರೆಲ್ಲಲ್ಲಿ ಏನೇ ಬಂದ್ರೂ ತೊಗೊಂಡು ತಿಂತಾ ಇದ್ವಿ. ಅಪ್ಪ ಈ ಊಟ ಅಂದ ತಕ್ಷಣ ಭಯನೇ ಆಗ್ತಾ ಇದೆ. ಬಿಕಾಸ್ ಊಟ ಮಾಡಿಸೋದು ಕೂಡ ಖುಷಿ ಪಡ್ತಾ ಇದ್ದಾರೆ. ಐ ಥಿಂಕ್ ಮಕ್ಕಳೇ ಹಾಗೆ ಅನ್ಸುತ್ತೆ. ಅಂಡರ್ ವಾಟರ್ ಟನಲ್ ಇದು ಈ ಒಂದು ಆಕ್ವಾ ವರ್ಲ್ಡ್ನ ಹೈಲೈಟ್ ಅಂತ ಹೇಳ್ಬೋದು. ಇದಕ್ಕೆ ಅಲೋ ಹಲೋ ಎಲ್ರಿಗೂ ನಮಸ್ಕಾರ. ತಮ್ನೇಲ್ ಹಾಗೆಯೇ ಈಗ ಮುತ್ತಲಿನ ವಾತಾವರಣ ನೋಡಿದ್ರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ. ಏನಪ್ಪ ಮೈಸೂರಿಗೆ ಬಂದಿರೋದಕ್ಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದಲ್ಲ ಆದಿತಿ ಅಂತ ಅಂದ್ಕೊಂಡ್ರೆ 100% ನಮ್ಮ ಮೈಸೂರು ನಮ್ಮ ಹೆಮ್ಮೆ. ನಮ್ಮ ಕರ್ನಾಟಕಕ್ಕೆ ಒಂದು ಕಳಶ ಇದ್ದ ಹಾಗೆ ಮೈಸೂರು ಅಂದರೆ. ಮೈಸೂರು ಇಷ್ಟಪಡೋದಕ್ಕೆ ಒಂದು ಅಲೋ ಅಲ್ಲ ಮಗ್ಳು ಕೂತ್ಕೊಳ್ಳಿ, ಅವು ಬರಬಾರ್ದು. ಮೈಸೂರನ್ನ ಇಷ್ಟಪಡದೇ ಇರೋದಕ್ಕೆ ಕಾರಣಗಳು ಇಲ್ಲ. ಹಾಗೆಯೇ ಮೈಸೂರು ಅಂದ್ರೇ ಎಲ್ರಿಗೂ ಒಂದು ಎಮೋಷನ್ ನಮ್ಮ ಕರ್ನಾಟಕದ ಜನತೆಗೆ. ಅಲೋ ನಾನು ಕೂಡ ಈ ಹಿಂದೆ ಮೈಸೂರಿಗೆ ಸುಮಾರು ಸಲ ಬಂದಿದ್ದೀನಿ, ಅಂದರೆ ತಿಂಗಳುಗಟ್ಟಲೆ ಇದ್ದೀನಿ. ಬಟ್ ಶೂಟಿಂಗ್ ಮಾಡೋದು ವಾಪಸ್ ಬೆಂಗಳೂರಿಗೆ ಹೋಗೋದು ಆಗ್ತಿತ್ತೆ ಹೊರತು ಮೈಸೂರನ್ನ ನೀಟಾಗಿ ಸವಿಯೋದಕ್ಕೆ ಅಂತ ಹೇಳ್ತಾರಲ್ಲ, ನೋಡೋದಕ್ಕೆ ಮೈಸೂರಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿರ್ಬೋದು, ಇದೆಲ್ಲ ಆಗೇ ಇಲ್ಲ. ಜೂಗ ಪಟ ಅಂತ ಹೋಗೋದು ನೋಡೋದು ಒಂಥರ ಆ ಮನಸ್ಸಿಗೆ ಸಮಾಧಾನ ಸಿಗೋ ಥರ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಥವಾ ನೋಡೋದಕ್ಕೆ ಅವಕಾಶನೇ ಆಗಿಲ್ಲ. ಸೊ ಹಾಗಾಗಿ ನನಗೆ ಮೈಸೂರನ್ನ ಸ್ವಲ್ಪ ನೋಡಬೇಕು ಅಂತ ಅನ್ನಿಸ್ತು. ಸೊ ಯಶುಗೂ ಕೂಡ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಬಂತು, ನನಗೂ ಕೂಡ ಇಂಪಾರ್ಟೆಂಟ್ ಕೆಲಸ ಬಂತು. ಸೊ ಆ ಕೆಲಸನೂ ಮಾಡ್ದಂಗೆ ಆಗುತ್ತೆ. ಬಟ್ ಒಂದು 2 hours ಕೆಲಸಕ್ಕೋಸ್ಕರ ಏನಕ್ಕೆ ಒಂದು 2 days ಇದ್ಬಿಟ್ಟೇ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸಡನ್ನಾಗಿ ಯು ಕಾಂಟ್ ಬಿಲೀವ್. ಹಲೋ ಹಲೋ ಹಾಯ್ ಜೇನು, ನಮಸ್ತೆ ಜೇನು, ನಮಸ್ತೆ, ಹೇಗಿದ್ದೀರಾ? ಆಗಿದ್ರೆ ಏನು 2 ಜೊತೆ ಜೀನ್ಸ್ ಟಿ ಶರ್ಟ್ ಇಟ್ಕೊಂಡ್ರೆ ಮುಗ್ದು ಹೋಗೋದು. ಬಟ್ ಇವಾಗ ಐ ಥಿಂಕ್ ತುಂಬ ಜನ ರಿಲೇಟ್ ಮಾಡ್ಕೋತೀರ. ಪಾಪು ಕರ್ಕೊಂಡು ಬರೋದು ಅಂದ ತಕ್ಷಣ ಒಂದು ಹೋಲ್ ಪ್ರಾಸೆಸ್ ಇರುತ್ತೆ. ಬಟ್ ಸ್ಟಿಲ್ ಪಟ ಅಂತ ಮಾಡ್ಕೊಂಡೆಲ್ಲ ಬಂದಿದ್ದಾಯಿತು. ಸೊ ಎಸ್, ಈಗ ಒಂದು ಐ ಥಿಂಕ್ ಅಟ್ಲೀಸ್ಟ್ ಒಂದು 2-3 ಸೀರೀಸ್ನ ನಾನು ಡೆಫಿನೆಟ್ಲಿ ನನ್ನ ಬಹಳ ವರ್ಷಗಳ ನಂತರ ಆಗ್ತಿರುವಂತಹ ಮೈಸೂರಿನ ಜೊತೆಗಿನ ಎಕ್ಸ್ಪೀರಿಯನ್ಸ್ನ ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಸಡನ್ ಜರ್ನಿ ಸ್ವಲ್ಪ ಸ್ಟ್ರೆಸ್ ಆದರೆ, ಏನಾದರೂ ಆದರೆ, ತುಂಬ ಟೆನ್ಷನ್ ಏನಾದರೂ ಮಾಡಿಕೊಂಡ್ರೆ, ಟ್ರಾವೆಲ್ ಜಾಸ್ತಿ ಆದರೆ ಅಂತ ಆ್ಯಕ್ನೆ ಎದ್ದೇಳುತ್ತೆ. ನೀವು ನೋಡ್ಬೋದು, ನಿಮಗೆ ಅಂದರೆ ಕ್ಯಾಮ್ರಾ ತುಂಬ ದೂರ ಇರೋದಕ್ಕೆ ಸುಮಾರು ಸಲ ಕಾಣಲ್ಲ. ಬಟ್ ನೋಡಿ, ಆ್ಯಕ್ನೆ ಮಾತ್ರ ಯಾವಾಗಲೂ ಫೈಟ್ ಮಾಡ್ತಾನೆ ಇದ್ದೀನಿ. ಸೊ ಯೂಶಲಿ ಡರ್ಮೆಟ್ ರೆಕಮೆಂಡ್ ಮಾಡ್ತಾರೆ ನಮಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಥವಾ ಬೆಂಜಾಯಿಲ್ ಪೆರಾಕ್ಸೈಡ್ ಈಸ್ ದ ಬೆಸ್ಟ್ ಥಿಂಗ್ ಅಂತ ನಿಮಗೆ ಗೊತ್ತಿರುತ್ತೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಬೆಸ್ಟ್ ಇಂಗ್ರೀಡಿಯೆಂಟ್ ಟು ರೆಡ್ಯೂಸ್ ಆ್ಯಕ್ನೆ ಅಂತ ನೀವೇನಾದರೂ ಸರ್ಚ್ ಮಾಡಿದರೆ ಅಂತೂ ನಿಮಗೆ ಇಮ್ಮಿಡಿಯೇಟಾಗಿ ಬರೋ ರಿಸಲ್ಟೇ ಬೆಂಜಾಯಿಲ್ ಪೆರಾಕ್ಸೈಡ್. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದ ಡರ್ಮೋಕೋರ್ ಅವರು 2.5% ಬೆಂಜಾಯಿಲ್ ಪೆರಾಕ್ಸೈಡ್ ಫೇಸ್ ವಾಶ್ನ ಪರ್ಚೇಸಿದ್ದಾರೆ, ವಿಚ್ ಕಿಲ್ಸ್ 99.9% ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ. ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಇದರ ನಾನ್ ಡ್ರೈಯಿಂಗ್ ಫಾರ್ಮುಲಾ ಎನ್ರಿಚ್ಡ್ ವಿತ್ ಗ್ಲಿಸರಿನ್ ಅಂಡ್ ಸೆರಮೈಡ್ ಕಾಂಪ್ಲೆಕ್ಸ್ ಸ್ಕಿನ್ ಡ್ರೈ ಮಾಡದೆ ಹೈಡ್ರೇಷನ್ ಕಾಪಾಡುತ್ತೆ. ಹಾಗೆ ದಿಸ್ ಫೇಸ್ ವಾಶ್ ಆಕ್ಸೆಸಿಬಲ್ ಟು ಆಲ್. ನಾನು ದ ಡರ್ಮೋಕೋರ್ ಅವರ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಬಳಸಿದ್ದೀನಿ. ತುಂಬಾನೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ದಟ್ಸ್ ದ ಬೆಸ್ಟ್ ಪಾರ್ಟ್. ನನ್ನ ಒಂದು ಫೇವರೇಟ್ ಬ್ರ್ಯಾಂಡ್ ದ ಡರ್ಮೋಕೋರ್ ಅವರ 2.5% ಬೆಂಜಾಯಿಲ್ ಪೆರಾಕ್ಸೈಡ್ ಫೇಸ್ ವಾಶ್ ಅನ್ಕ್ಲಾಗ್ಸ್ ಪೋರ್ಸ್ ಹಾಗೆ inside the pores to kill acne causing bacteria. ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ ನ ಕೂಡ ರಿಮೂವ್ ಮಾಡುತ್ತೆ. ನೋಡಿದ್ರಲ್ಲ, ಸ್ಕಿನ್ ಸ್ವಲ್ಪನೂ ಡ್ರೈ ಅನಿಸ್ತಾ ಇಲ್ಲ. ಇಟ್ ಇಸ್ ಸೇಫ್ ಅಂಡ್ ಎಫೆಕ್ಟಿವ್ ಅಂಡ್ ಡಿಸೈನ್ಡ್ ಬೈ ಡರ್ಮಟೋಲಾಜಿಸ್ಟ್. ಇನ್ನು ಪ್ರತಿ ಸಲ ನಾವು ಡರ್ಮೋಕೋರ್ ಅವರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದಾಗ ಅವರ ಯಂಗ್ ಸೈಂಟಿಸ್ಟ್ಸ್ ಇನಿಷಿಯೇಟಿವ್ ಪ್ರೋಗ್ರಾಮ್ ಕಡೆಯಿಂದ ಮಕ್ಕಳಿಗೆ ಸಹಾಯ ಆಗುತ್ತೆ. ಹಾಗೆ ಈ ಪ್ರಾಡಕ್ಟ್ ನ ಅವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ನ ಬಳಸಿ 20% ಆಫ್ ಪಡಿಬಹುದು. ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಂಡ್ ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಎಸ್, ರೆಡಿಯಾಗಿ ಹೋಟೆಲಿಂದ ಹೊರಟಿದ್ದಾಯಿತು. ಎಲ್ಲಿಗೆ ಹೋಗಬೇಕು ಅಂತ ಪ್ರಾಪರಾಗಿ ನಿಜವಾಗ್ಲೂ ಪ್ಲ್ಯಾನ್ ಇರಲಿಲ್ಲ. ಮೈಸೂರಲ್ಲಿ ಆರಾಮಿಗೆ ಸುತ್ತಾಡ್ಕೊಂಡು ನಮ್ಮ ಮಹಾರಾಣಿ ಜೊತೆ, ಫೀಲಿಂಗ್ ಗುಡ್. ಮಹಾರಾಣಿಯರ ಜೊತೆ. ಪ್ಲೆಜರ್. ಅಮ್ಮ
ಜೇನು ನಮಸ್ತೆ ಮಾಡುವ. ಪಪ್ಪಂಗೆ ನಮಸ್ತೆ ಮಾಡಿ. ನಮಸ್ತೆ. ಇಲ್ಲಿ ಇವ್ರಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಗುಡ್. ಹಾಯ್ ಮಾಡಿ. ಹಾಯ್ ಹಾಯ್. ಬಾಯ್ ಮಾಡಿ ಬಾಯ್ ಮಾಡಿ. ಹೈಫೈ ಮಾಡಿ ಪಪ್ಪಂಗೆ. ಹೈಫೈ ಕೊಡು. ಹೈಫೈ ಹೈಫೈ ಹೈಫೈ. ಆಗಲ್ಲ. ಡಿಡಿಡಿಕ್ಕೆ ಮಾಡಿ ಪಪ್ಪಂಗೆ. ನಮಸ್ತೆ ಮಾಡಿ ಪಪ್ಪಂಗೆ. ನಮಸ್ತೆ 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 ನಮಸ್ತೆ. ಓ ಎಷ್ಟು ಜೋಣಪ್ಪ. ಜೇನು ಹಾಯ್. ಎಲ್ಲಿಗೆ ಹೋಗ್ತಿದ್ದೀರಾ? ಸೊ ನಾವು ಮೊದಲು ಜೇನುನ ಕರ್ಕೊಂಡು ಬಂದಿದ್ದು ಮೈಸೂರು ರೈಲ್ ಮ್ಯೂಸಿಯಮ್ಗೆ. ನಿಜವಾಗ್ಲೂ ನಮಗೆ ಒಳಗಡೆ ಹೋಗೋ ತನಕ ಹೇಗಿರಬಹುದು ಅನ್ನುವಂಥ ಕುತೂಹಲ ತುಂಬಾ ಇತ್ತು. ಬಟ್ ಹೋದ್ಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕ್ಲಾಸಾಗಿ, ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಈ ರೈಲ್ ಮ್ಯೂಸಿಯಮ್ನ. ನಿಜವಾದ ರೈಲ್ನ ಬೋಗಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಥವಾ ಸ್ಟಡಿ ಮಾಡೋದಕ್ಕೆ ಇಟ್ಟಿದ್ದಾರೆ. ಹಾಗೆಯೇ ರೈಲ್ನ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ಪಡಿಬೋದು. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗಂತೂ ಯಾವಾಗಲೂ ರೈಲಲ್ಲೇ ಪ್ರಯಾಣ ಮಾಡ್ತಾ ಇದ್ದಿದ್ದು. ರೈಲಲ್ಲಿ ಅದು ಕಿಟಕಿ ಪಕ್ಕ ಕುತ್ಕೋಬೇಕು ಅಂದ್ರೇ ಖುಷಿ. ರೈಲಲ್ಲಿ ಏನೇ ತಿನ್ನೋದಕ್ಕೆ ಬಂದ್ರೂ ಅದು ಪ್ರತಿ ನಮಗೆ ಕೊಡಿಸ್ತಾನೆ ಇರಬೇಕಿತ್ತು. ತಿಂತಾನೇ ಇರ್ತಾ ಇದ್ವಿ. ಹಾಯ್ ಹೇಳಿ ಪಪ್ಪಂಗೆ. ಹಾಯ್ ಹಾಯ್ ಪಪ್ಪ. ನಮಸ್ತೆ ಮಾಡಿ ಪಪ್ಪಂಗೆ. ನಮಸ್ತೆ ನನ್ನ ಮಗ. ಬಾಯ್ ಮಾಡಿ. ಓಯ್ ಓಯ್ ಬಾಬಾ ರೆಸ್ಟೋರೆಂಟ್ ರೆಡಿ ಆಯ್ತು. ತುಂಬ ಜನ ನೀವು ನನ್ನ ರಿಲೇಟ್ ಮಾಡ್ಕೋತೀರಾ. ಈಗ ನಾವು ಚಿಕ್ಕವರಿದ್ದಾಗ ಅಜ್ಜಿ ಮನೆಗೋ ಅಥವಾ ಆಂಟಿ ಮನೆಗೆ ಹೋಗ್ಬೇಕಂದ್ರೆ ರೈಲಿಗೆ ಹೋಗ್ತಾನೆ ಇದ್ವಿ. ಆವಾಗ 1 ಸ್ಟೇಷನ್ ಆಯಿತು, 2 ಸ್ಟೇಷನ್ ಆಯಿತು, 3 ಸ್ಟೇಷನ್ ಆಯಿತು ಅಂತ ಸ್ಟೇಷನ್ನ ಲೆಕ್ಕ ಹಾಕ್ತಾ ಇದ್ವಿ. ಆ್ಯಂಡ್ ಸ್ವಲ್ಪ ದುಡ್ಡಿದ್ರು ಸಾಕು, ರೈಲಲ್ಲಿ ಏನೇ ಬಂದ್ರೂ ತೊಗೊಂಡು ತಿಂತಾ ಇದ್ವಿ. ಅಪ್ಪ, ಈ ಮೆಮೊರೀಸ್ಗೆಲ್ಲ ಬೆಲೆನೇ ಕಟ್ಟೋದಕ್ಕೆ ಆಗೋದಿಲ್ಲ. ಎಸ್, ಇದು ನೇಸರನ ಮೊದಲನೆಯ ರೈಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಫಸ್ಟ್ ಈಸ್ ಆಲ್ವೇಸ್ ಬೆಸ್ಟ್. ತುಂಬಾ ಸುಂದರವಾದ ಜಾಗ. ಡೆಫಿನೆಟ್ಲಿ ನೀವೇನಾದರೂ ಮೈಸೂರಿಗೆ ಹೋದರೆ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಒಂದು ಪುಟ್ಟದಾದ ಬ್ಯೂಟಿಫುಲ್ ಶಾಪಿಂಗ್ ಸ್ಟೋರ್ ಕೂಡ ಇದೆ. ಅಲ್ಲೂ ಕೂಡ ಜೇನುಗೆ ಕೆಲವೊಂದು ಇಷ್ಟ ಆಯಿತು ಅಂತ ಆಟ ಸಾಮಾನು ತೊಗೊಂಡ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ನಮಗೆ ಹೊಳೆದಿದ್ದು ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್. ಮಜಾ ಏನು ಅಂದರೆ ಯಶು ಕೂಡ ತುಂಬ ವರ್ಷ ಮೈಸೂರಲ್ಲಿದ್ದಾರೆ, ಇಲ್ಲೇ ಓದಿದ್ದಾರೆ ಕೂಡ. ಅವರು ಕೂಡ ಯಾವುದೇ ಜಾಗಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು ಕೂಡ ಸುಮಾರು ದಿನಗಳು, ತಿಂಗಳುಗಳು ಮೈಸೂರಲ್ಲೇ ಶೂಟ್ ಮಾಡಿದ್ದೀನಿ. ಆದರೂ ಕೂಡ ಯಾವುದೇ ಜಾಗಗಳನ್ನು ನೋಡಿಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು. ರಾಯಲ್ ಆರ್ಕಿಡ್ ಮೆಟ್ರೋಪೋಲ್ಗೆ ಊಟಕ್ಕೆ ಅಂತ ಹೋದ್ವಿ. ಬ್ಯೂಟಿಫುಲ್ ಪ್ಲೇಸ್ ಇದನ್ನು ಕೂಡ. ಅಣ್ಣ ಸ್ಮೈಲಿಂಗ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದೀರಾ ಅಣ್ಣ. ನಿಮ್ಮ ಹೆಸರೇನ್ರಿ ಅಣ್ಣ? ನಾಗರಾಜ್ ಶೆಟ್ಟಿ ಮೇಡಮ್. ನಾಗರಾಜ್ ಶೆಟ್ಟಿ. ಕ್ಯೂಟ್ ಆಗಿದ್ದೀರಾ ಅಣ್ಣ. ನಮಸ್ತೆ ಅಣ್ಣ. ಇನ್ನು ಊಟ ಅಂದ ತಕ್ಷಣ ಭಯನೇ ಆಗ್ತಾ ಇದೆ. ಬಿಕಾಸ್ ಊಟ ಮಾಡಿಸೋದು ಕೂಡ ಒಂದು ದೊಡ್ಡ ಟಾಸ್ಕ್. ಐ ಥಿಂಕ್ ಎಲ್ಲರೂ ಕೂಡ ಈ ಫೇಸ್ನ ದಾಟಿರ್ತೀರಾ ಅಥವಾ ಫೇಸಲ್ಲಿ ಇರ್ತೀರಾ. ಅದೇನೋ ಒಂಥರ ಅವ್ರಿಗೆ ಊಟ ಮಾಡಿಸ್ದೆ ಅಥವಾ ಅವ್ರು ಊಟ ಮಾಡದೇ ಇದ್ರೆ ನಮ್ಗೆ ಊಟ ಮಾಡೋದಕ್ಕೆ ಮನಸ್ಸಿರಲ್ಲ. ಇದೊಂಥರ ವಿಚಿತ್ರವಾದ ಲಿಂಕ್. ಬಟ್ ಈಗೀಗ ಜೇನು ಚಪಾತಿ, ದೋಸೆ ಅಥವಾ ಹಣ್ಣುಗಳು, ತರಕಾರಿಗಳು ಬೇಯಿಸಿರೋದೆಲ್ಲ ಪುಟ್ಟದಾಗಿ ಕಟ್ ಮಾಡಿ ಹಾಕಿದರೆ ಆರಾಮಾಗಿ ಅವರೇ ತಿನ್ನೋದಕ್ಕೆ ಶುರು ಮಾಡಿದ್ರೆ ಅದೊಂದು ಸ್ವಲ್ಪ ಖುಷಿಯಾದ ವಿಷಯ. ಆಲ್ಸೋ ತಿನ್ನೋದಕ್ಕಿಂತ ಜಾಸ್ತಿ ತಿನ್ಸೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಬಟ್ ಅಫ್ಕೋರ್ಸ್ ಒಂದೊಂದ್ಸಲಿ ತುಂಬ ಟಯರ್ಡ್ ಅನಿಸುತ್ತೆ, ಫ್ರಸ್ಟ್ರೇಟ್ ಅಂತ ಅನಿಸುತ್ತೆ. ಐ ಥಿಂಕ್ ಎಲ್ರಿಗೂ ಇದ್ರ ಅನುಭವ ಆಗಿರುತ್ತೆ. ಬಟ್ ಹಾಗಾದಾಗಿಲ್ಲ. ನಾನು ಯಾವಾಗಲೂ ಒಂದನ್ನೇ ನೆನೆಸ್ಕೋತೀನಿ, ಅಬ್ಬಬ್ಬಾ ಅಂದರೆ 2-3 ವರ್ಷ ಅಷ್ಟೇ ಇದೆಲ್ಲದನ್ನು ಮಾಡೋದು. ಅದಾದಮೇಲೆ ನಮ್ಮ ಕಡೆ ತಿರ್ಗೂ ನೋಡ್ತಾರೋ ಇಲ್ವೋ, ಎಲ್ಲ ಅವರೇ ಬೇಕಾಗಿರೋ ತಗೊಂಡು ತಿಂತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ನೆನೆಸ್ಕೊಂಡ ತಕ್ಷಣ ನಾನು ಐ ವಿಲ್ ಬಿ ಆಲ್ ಫೈನ್, ಐ ವಿಲ್ ಬಿ ಆಲ್ ರೈಟ್.
ನೆಕ್ಸ್ಟ್ ನಾವು ಬಂದಿದ್ದು ದ ವೆರಿ ಫೇಮಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಲೋಕರಂಜನ್ ಆಕ್ವಾ ವರ್ಲ್ಡ್ಗೆ. ನಾನು ಯಾವಾಗಲೂ ಶೂಟಿಂಗ್ ಬಂದಾಗ ಈ ಬಿಲ್ಡಿಂಗ್ ಎಲ್ಲ ನೋಡ್ತಿದ್ನಲ್ಲ, ಇದೊಂದು ಫಿಶ್ ಥರದ್ದೇನಿದೆ. ಇಂಗ್ಲೀಷಲ್ಲಿ ಒಂದು ಮೂವಿ ಇದೆ, ಪಿರಾನ ಸಮಥಿಂಗ್, ಆ ಮೂವಿ ನೆನಪಾಗ್ತಿತ್ತು, ಈ ದೊಡ್ಡ ದೊಡ್ಡ ಅಲ್ಲಿರೋ ಫಿಶ್. ಸೊ ಇಲ್ಲಿ ಜೇನುನ ಕರ್ಕೊಂಡು ಹೋದ್ವಿ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ನಮಗೂ ಕೂಡ ಇದು ಫಸ್ಟ್ ವಿಸಿಟ್ ಆಗಿತ್ತು. ಅಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋ ಕುತೂಹಲ ನಮಗೂ ಇತ್ತು. ನಮ್ಮನೇಲಿರೋ ಮೀನಿಗೆ ಮಿನ್ನು ಅಂತ ಹೆಸರಿಟ್ಟಿದ್ದೀವಿ. ಸೊ ಎಲ್ಲದೂ ಮಿನ್ನು ಅಂತ ಅನ್ಕೊತಾ ಇದ್ರು ಜೇನು. ಎಲ್ಲದನ್ನು ಕೈ ತೋರಿಸಿ ತುಂಬ ಖುಷಿ ಪಡ್ತಾಯಿದ್ರು. ಐ ಥಿಂಕ್ ಮಕ್ಕಳೇ ಹಾಗೆ ಅನಿಸುತ್ತೆ, ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ಅಥವಾ ಸಸ್ಯಗಳನ್ನು, ಗಿಡಮರಗಳನ್ನು ನೋಡಿದಾಗ ಬಹಳ ಖುಷಿ ಪಡ್ತಾರೆ. ಬಿಕಾಸ್ ಅವ್ರು ಇನ್ನೂ ಯೂನಿವರ್ಸಿಗೆ ಅಥವಾ ನೇಚರ್ ಅಂದರೆ ಪ್ರಕೃತಿಗೆ ತುಂಬ ಹತ್ತಿರವಾಗೇ ಇರ್ತಾರೆ ಅಂತ ಅನ್ಕೋತೀವಿ. ಬಟ್ ಬೆಳೀತಾ 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 ತುಂಬ ನಮ್ಮತನದಿಂದ, ನಮ್ಮ ಪ್ರಕೃತಿಯಿಂದ, ನಮ್ಮ ಅಸ್ತಿತ್ವದಿಂದ, ನಮ್ಮ ರೂಟ್ಸಿಂದ ನಮಗೆ ಗೊತ್ತಿಲ್ಲದೆ ಬೇರೆ ಆಗ್ತಾ ಹೋಗ್ಬಿಡ್ತೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಟ್ ಏನು ಮಾಡೋದಕ್ಕಾಗಲ್ಲ. ಐ ಥಿಂಕ್ ಅದಕ್ಕೆ ಮಕ್ಕಳು ಬರಬೇಕು ಅಥವಾ ಮಕ್ಕಳು ಬದುಕಲ್ಲಿರಬೇಕು ಅಂತ ಹೇಳ್ತಾರೆ ಅನ್ಸುತ್ತೆ. ಬಿಕಾಸ್ ಅವರಿದ್ದಾಗ ಮತ್ತೆ ಅವರೊಟ್ಟಿಗೆ ನಮ್ಮ ಹೊಸ ಜರ್ನಿಯನ್ನು ಮತ್ತೆ ಮೊದಲಿಂದ ನಾವು ಶುರು ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ನನಗೆ ಮತ್ತು ಯಶುಗೆ ಆಗ್ತಿರೋದು ಕೂಡ ಅದೇ. ಎಸ್, ಕಮಿಂಗ್ ಬ್ಯಾಕ್ ಟು ದಿಸ್ ಪ್ಲೇಸ್, ತುಂಬ ವೆರೈಟಿ ಆದಂತಹ ಫಿಶಲ್ಲಿ ಇಲ್ಲಿ ನೋಡಿ, ಈ ಮಿರರ್ ಇಮೇಜ್ ಕಾಣೋ ಥರದ್ದು ಒಂದು ಪುಟ್ಟದಾದ ಪೋರ್ಷನ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ವೆರಿ ಡಿಫ್ರೆಂಟ್ ವೆರೈಟೀಸ್ ಆ್ಯಂಡ್ ಕಲರ್ಫುಲ್ ಫಿಶ್ ಇತ್ತು ಇಲ್ಲಿ. ಆ್ಯಕ್ಚುಲಿ ನಾನು ಚೆನ್ನೈಗೆ ಲವ್ ಯು ಅಭಿ ಅನ್ನುವಂಥ ವೆಬ್ ಸೀರೀಸ್ ಏನಿದೆ, ಸೊ ಆ ವೆಬ್ ಸೀರೀಸ್ ಮಾಡೋದಕ್ಕೆ ಚೆನ್ನೈಗೆ ಹೋದಾಗ ಅಲ್ಲಿ ಈ ಥರದ್ದೊಂದು ಆಕ್ವಾ ವರ್ಲ್ಡ್ನ ನೋಡಿ ವಾವ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಮ್ಮ ಮೈಸೂರಲ್ಲಿ ಇಷ್ಟು ಸುಂದರವಾದ ಒಂದು ಆಕ್ವಾ ವರ್ಲ್ಡ್ ಇದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ನೀವೇನಾದರೂ ಮೈಸೂರಿಗೆ ಹೋದರೆ ಅಥವಾ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸ್ನ ಕನ್ಸಿಡರ್ ಮಾಡಿ. ಖಂಡಿತವಾಗ್ಲೂ ಮಕ್ಕಳಿದ್ರಂತೂ ಕರ್ಕೊಂಡು ಹೋಗಿ ತುಂಬಾ ಖುಷಿ ಪಡ್ತಾರೆ. ಆ ಕಲರ್ಫುಲ್ ಫಿಶ್ಗಳು, ಬೇರೆ ಬೇರೆ ವೆರೈಟಿ ಆದಂತಹ ಸ್ಪೀಷೀಸ್ ಇರುವಂತಹ ಫಿಶ್ಗಳು ತುಂಬಾ ಚೆನ್ನಾಗಿ, ಆಮೇಲೆ ಫೌಂಟೇನ್ಗಳು ತುಂಬ ಚೆನ್ನಾಗಿ ಬೇರೆ ಬೇರೆ ರೀತಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದೆಲ್ಲದೂ ನೋಡೋದಕ್ಕೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ಜಾಗವನ್ನು ಅಂಡರ್ ವಾಟರ್ ಝೂ ಅಂತಲೇ ಕರಿಬೋದು. ಬ್ಯೂಟಿಫುಲ್ ಆದಂಥ ಟನಲ್ ಇದೆ, ಆ ಫಿಶ್ ಇಟ್ಟಿರುವಂಥ ಆಕ್ವೇರಿಯಮ್ಸ್ ಆಯಿತು, ಎಲ್ಲದೂ ಜಾಗ ತುಂಬ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಒಳಗಡೆ ತುಂಬ ಒಂಥರ ಬೆಳಕಿನ ಜೊತೆಗೂ ಆಟ ಆಡಿದ್ದಾರೆ. ಕೆಲವೊಂದು ಜಾಗ ಕತ್ಲಿದೆ, ಕೆಲವೊಂದು ಟ್ಯಾಂಕರ್ಸ್ ಅಷ್ಟೇ ಲೈಟ್ಸ್ ಇದೆ. ಸೊ ಒಂಥರ ಬ್ಯೂಟಿಫುಲ್ ಆಗಿ ಇದೆ. ಏನೋ ಟಿಕೆಟ್ಸ್ ಕೂಡ ನಾಮಿನಲ್ ಆಗಿದೆ. ಐ ಥಿಂಕ್ ಒಂದು 250 rupees to 300 ಏನೋ ಆಗುತ್ತೆ ಪರ್ ಪರ್ಸನ್. ಆ್ಯಂಡ್ ಟೈಮಿಂಗ್ ಬಂದು ಬೆಳಗ್ಗೆ 9:30 ಸಮ್ಟೈಮ್ಸ್ 7:30, 8:30 ತನಕನೂ ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಆಲ್ಸೋ ಇಲ್ಲಿ ನಾವು ಫಿಶ್ಗೆ ಫೀಡ್ ಮಾಡುವಂಥ ಅವಕಾಶ ಕೂಡ ಇದೆ. 50 rupeesಗೆ ಒಂದು ಪುಟ್ಟ ಫೀಡ್ ಬಾಕ್ಸ್ ಕೊಡ್ತಾರೆ, ಊಟ ಇರುವಂಥ ಬಾಕ್ಸ್ನ. ಅದನ್ನು ಕೂಡ ನಾವು ನಮ್ಮ ಕೈಯಾರೆ ಫಿಶ್ಗೆ ಫೀಡ್ ಮಾಡ್ಬೋದು. ಏನೋ ಅದೊಂಥರ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಅಂಡರ್ ವಾಟರ್ ಟನಲ್. ಇದು ಈ ಒಂದು ಆಕ್ವಾ ವರ್ಲ್ಡ್ನ ಹೈಲೈಟ್ ಅಂತ ಹೇಳ್ಬೋದು. ಎಷ್ಟು ನೋಡಿದ್ರೂ ಸಮಾಧಾನ ಆಗಲ್ಲ, ಅಷ್ಟು ಚಂದ ಅಂತ ಅನಿಸುತ್ತೆ. ಎಲ್ಲೋ ಸಮುದ್ರದ ಮಧ್ಯೆ ಇದ್ದೀವಿ ಅನ್ನೋ ಅಷ್ಟು ಖುಷಿ ಕೊಡುತ್ತೆ. ಇಟ್ ವಾಸ್ ಸೋ 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 ಬ್ಯೂಟಿಫುಲ್. ತುಂಬ ಚಂದ ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಎಸ್, ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ಡೇ ಅಟ್ ನಮ್ಮ ಮೈಸೂರು. ಅನ್ಸುತ್ತಲ್ವಾ, ನಮ್ಮ ಹತ್ತಿರದಲ್ಲಿರೋ ಅಥವಾ ನಮ್ಮದೇ ಊರಿನ ಎಷ್ಟೋ ಜಾಗಗಳನ್ನು ನಾವು ಎಕ್ಸ್ಪ್ಲೋರೇ ಮಾಡಿರಲ್ಲ, ನೋಡಿರೋದೇ ಇಲ್ಲ ಕಂಡುಬಿಟ್ಟು. ಸೊ ಈ ಒಂದು ದಿನ ಬ್ಯೂಟಿಫುಲ್ಲಾಗಿ ಹೋಯಿತು. ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಜೇನು ಕೂಡ ತುಂಬ 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 ಎಂಜಾಯ್ ಮಾಡಿದ್ರು. ನಗು 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 ನಗ್ತಾನೆ ಇದ್ದರು. ಥ್ಯಾಂಕ್ ಯು ಸೋ ಮಚ್ ನನ್ನ ಮುದ್ದಿನ ಮೈಸೂರು. ಸೊ ಈಗ ಮತ್ತೆ ಊಟ ಮಾಡಿಕೊಂಡು ರೂಮ್ಗೆ ಹೋಗೋಷ್ಟರಲ್ಲಿ ಕತ್ಲಾಗೋಗಿತ್ತು. ಸೊ ಲುಕ್ ಎಟ್ ದ ವ್ಯೂ. ಲಲಿತ್ ಮಹಲ್ ಪ್ಯಾಲೇಸ್ ಇಸ್ ಸೋ ಬ್ಯೂಟಿಫುಲ್. ಮೈಸೂರು ಅಂದ್ರೇ ಹಾಗಲ್ವಾ, ಎಲ್ಲೇ ನೋಡಿದ್ರು ಚಂದ, ಎಲ್ಲೇ ನೋಡಿದ್ರು ಸೌಂದರ್ಯ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮೆಲ್ರಿಗೂ ನನ್ನ ರಾಶಿ ಪ್ರೀತಿ. ಟೇಕ್ ಕೇರ್, ಬಾಯ್.